ಶಿವಶಕ್ತಿ ಅನಂತ ಪ್ರೇಮ ಕಥೆ. ಪ್ರಾಚೀನ ಕಾಲದಲ್ಲಿ ಪರಮಶಿವನ ತಪಸ್ಸು ತೀವ್ರಗೊಂಡಿದ್ದಾಗ ಆಕಾಶದಲ್ಲಿ ಚಂಡಮಾರುತ ಏಳಿತು. ಪರ್ವತಗಳು ನಡುಗಿದವು. ದೇವತೆಗಳು ಭಯಭೀತರಾದರು. ಅವರು ಮಾ ಪಾರ್ವತಿಗೆ ಹೋಗಿ ಈ ಜಗತ್ತಿನ ಸಮತೋಲನ ಕಾಪಾಡಲು ಪರಮಶಕ್ತಿಯ ಅವತರಣ ಅಗತ್ಯ ಎಂದರು. ತಕ್ಷಣ ಗಾಡೆಸ್ ಶಕ್ತಿ ಪರ್ವತರಾಜನ ಪುತ್ರಿಯಾಗಿ ಪಾರ್ವತಿಯಾಗಿ ಅವಳು ಪುಟ್ಟವನಾಗಿದ್ದಾಗಲೇ ಶಿವನಿಗಾಗಿ ತಪಸ್ಸು ಆರಂಭಿಸಿದರು. ವರ್ಷಗಳ ತಪಸ್ಸಿನ ನಂತರ ಶಿವನು ಕೃಪೆ ತೋರಿ ಅವಳ ಪ್ರೇಮವನ್ನು ಒಪ್ಪಿಕೊಂಡನು. ಅವರ ವಿವಾಹ ಅದ್ಭುತವಾಗಿ ನೆರವೇರಿತು. ವಿವಾಹದ ನಂತರವೂ ಶಿವ ಪಾರ್ವತಿ ಅವರ ಸಂಬಂಧ ಪರಸ್ಪರ ಪ್ರೀತಿ, ಶಕ್ತಿಯ ಸಮತೋಲನ ಮತ್ತು ತತ್ವಜ್ಞಾನದಿಂದ ತುಂಬಿತ್ತು. ಪಾರ್ವತಿ ಅನ್ನಪೂರ್ಣೆಯಾಗಿ ಅನೇಕ ರೂಪಗಳಲ್ಲಿ ಪ್ರಪಂಚವನ್ನು ರಕ್ಷಿಸಿದಳು. ಶಿವನ ತಾಂಡವಕ್ಕೆ ಪಾರ್ವತಿಯ ಲಾಸ್ಯ ಕೂಡಿದಾಗ ಅವರ ನೃತ್ಯವು ಸೃಷ್ಟಿ, ಸ್ಥಿತಿ ಮತ್ತು ಲಯವನ್ನು ಪ್ರತಿಬಿಂಬಿಸಿತು. ಶಿವನಿಲ್ಲದೆ ಶಕ್ತಿಯಿಲ್ಲ, ಶಕ್ತಿಯಿಲ್ಲದೆ ಶಿವನಿಲ್ಲ. ಅವರ ಮಿಲನ ಸಂಯೋಗ ಎಲ್ಲಿಯಾದರೂ ಶಕ್ತಿಯನ್ನು, ಜ್ಞಾನವನ್ನು, ಸಮತೋಲನವನ್ನು ತರುತ್ತದೆ.